ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಮಾವಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಮಂಚಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಮತ್ತೊಮ್ಮೆ ಬೆಳಕಿಗೆ ಬಂದಿದೆ. ಗ್ರಾಮದ ತೋಟಕ್ಕೆ ಹೋಗಲು ಸರಿಯಾದ ರಸ್ತೆ ಇಲ್ಲದೆ ಸ್ಥಳೀಯ ರೈತ ಮುನಿಯಪ್ಪ ಹಾಗೂ ಅವರ ಪುತ್ರ ಅಮರನಾರಾಯಣ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸ್ವಂತ ಜಮೀನಿಗೆ ಹೋಗಲು ದಾರಿ ಇಲ್ಲದ ಪರಿಸ್ಥಿತಿಯಲ್ಲಿ ಅವರು ದಿನನಿತ್ಯ ಪರದಾಡುವಂತಾಗಿದೆ. ನಕಾಶೆಯಲ್ಲಿರುವಂತೆ ದಾರಿ ಮಾಡಿ ಸ್ವಾಮಿ, ನಮಗೆ ಅನುಕೂಲವಾಗುತ್ತೆ ಎಂದು ಕುಟುಂಬವು ಅಧಿಕಾರಿಗಳಿಗೆ ಮನವಿ ಮಾಡುತ್ತಾ ಅಂಗಲಾಚುತ್ತಿದೆ. ಇದರ ನಡುವೆಯೇ ರಸ್ತೆ ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾದಾಗ ಮತ್ತೊಂದು ವಿವಾದ ಭುಗಿಲೆದ್ದಿದೆ. ತಾಲೂಕು ಸರ್ವೇಯರ್ ಹಾಗೂ ಗ್ರಾಮ ಲೆಕ್ಕಿಗರು ಸ್ಥಳ ಪರಿಶೀಲನೆಗೆ ಬಂದ ವೇಳೆ ಕೆಲ ಗ್ರಾಮಸ್ಥರು ಅಡ್ಡಿಪಡಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರ ನಮ್ಮ ಭೂಮಿ ನಮ್ಮ ರಸ್ತೆ ಎಂಬ ಕಾನೂನು ಜಾರಿಗೆ ತಂದಿದ್ದರೂ ಇಲ್ಲಿ ಅದರ ಅನುಷ್ಠಾನ ಪ್ರಶ್ನಾರ್ಥಕವಾಗಿದೆ. ಅಧಿಕಾರಿಗಳಿಗೂ ಬೆಲೆ ನೀಡದೆ ಕೆಲಸಕ್ಕೆ ಅಡ್ಡಿಯಾಗುತ್ತಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದೆ. ಸ್ಥಳಕ್ಕೆ ಧಾವಿಸಿದ ಬಂಗಾರಪೇಟೆ ಆರಕ್ಷಕ ನಿರೀಕ್ಷಕ ರವಿಕುಮಾರ್ ಅವರು ಪರಿಸ್ಥಿತಿಯನ್ನ ನಿಯಂತ್ರಿಸಿ ಜನರನ್ನ ಸಮಾಧಾನಪಡಿಸಿದರು. ಈಗ ತಮ್ಮ ಜಮೀನಿಗೆ ದಾರಿ ಕಲ್ಪಿಸಿಕೊಡಲು ನ್ಯಾಯಕ್ಕಾಗಿ ಮುನಿಯಪ್ಪ ಮತ್ತು ಕುಟುಂಬದವರು ಹೋರಾಟ ಮುಂದುವರೆಸಿದ್ದಾರೆ. ಬರ್ತಾರೆ ನಮ್ಗೆ ಒತ್ತುವರಿದಾರ ಯಾವಾಗ ಗೊತ್ತಾಗುತ್ತೆ? ಅಳತೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೀವೀಗ ಅಳತೆ ಮಾಡೋಕ್ಕೆ ನಮಗೆ ಬಿಟ್ಟಿಲ್ಲ ಅಂತ ನಾವೇನಾದರೂ ನಿಮ್ಗೆ ಬೇರೆ ಏನಾದರೂ ವಿಚಾರ ಹೇಳ್ತೀವಿ ಅನ್ನೋದು ಯಾವುದ್ರ ಬಗ್ಗೆ ಸರ್ವೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀವಿ. ಇವಾಗ ಬೇರೆದೇನಿದ್ರು ನಿಮ್ದು ಏನು ಅಬ್ಜೆಕ್ಷನ್ಸ್ ಇದೆ ಆಫೀಸಿಗೆ ಕೊಡಿ, ನಾವು ಅಳತೆ ಮಾಡಿದ್ಮೇಲೆ ಅಳತೆ ಮಾಡಿಬಿಟ್ಟು ಹೋಗ್ತೀವಿ. ಅಬ್ಜೆಕ್ಷನ್ಸ್ ಇದ್ರೆ ಕೊಡಿ, ನಮ್ಗೆ ಯಾಕೆ ಸ್ಟಾಪ್ ಮಾಡ್ತೀರಾ? ಅಳತೆಗೆ ಸ್ಟಾಪ್ ಮಾಡಿ ನಿಮಗೆ ಸಮಸ್ಯೆ, ನಾವು ಬರ್ತೀವಿ. ನಾವು ರೆಗ್ಯುಲರ್ ಆಗಿ ನಾವು ಉತ್ತರ ಕೊಡ್ಬೇಕು, ನೀವು ಎಲ್ಲ ಹೇಳ್ತೀರಾ ನಾವು ಹೋಗಿ ನಮ್ಮ ಹೆಸರು. ಈಗ ತಾಲೂಕು ಸರ್ವೇಯರ್ RI ಸರ್ ತಹಸೀಲ್ದಾರ್ ಮೇಡಮ್ಗೆ ನೋಟಿಸ್ ಬಂದಿದೆ ಗೊತ್ತಾ ನಿಮಗೆ? ತಹಸೀಲ್ದಾರ್ ಇವತ್ತು ಬಂದಿದೆ, ಖಂಡಿತ ಬಂದಿದೆ. ಜೆರಾಕ್ಸ್ ತರಿಸ್ತೀನಿ, ಎಲ್ಲಾನು ಒಂದೇ ಸತಿ ಎಲ್ಲ 3 ಪೇಪರ್ ತಗೋಬರ್ಬೇಕಂದ್ರೆ ಎಲ್ಲ ಇರ್ತದೆ. ವಿತೌಟ್ ಆದೇಶ ನಾವು